ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ. ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು. ಆದರೆ ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ. ಗಂಟು ಗಂಟಾಗಿಯೇ ಉಳಿದು ಬಿಡುತ್ತದೆ. ಯಾವ ವ್ಯಕ್ತಿ ಯಾವುದೋ ಪುಸ್ತಕಗಳು ಅಥವಾ ಗ್ರಂಥಗಳನ್ನು ಓದಿ ಮಾಹಿತಿ ಗಳಿಸಿದರೆ ಅವನು ನಿಜವಾದ ಜ್ಞಾನಿಯಾಗುವುದಿಲ್ಲ. ಯಾವ ವ್ಯಕ್ತಿ ಅಹಂಕಾರ ಮತ್ತು ದುರಾಸೆಗಳನ್ನು ತ್ಯಜಿಸಿ ಶ್ರದ್ಧೆ ಮತ್ತು ಆತ್ಮವಿಶ್ವಾಸವನ್ನು ಗಳಿಸಿ ಜೀವಿಸುತ್ತಾನೋ ಅವನೇ ನಿಜವಾದ ಜ್ಞಾನಿ. ನಮ್ಮದು ಎಂದು ಆ ದೇವರು ಒಂದು ಸಲ ಬರೆದರೆ ಸಾಕು, ಪ್ರಪಂಚದಲ್ಲಿ ನಾವು ಎಲ್ಲೇ ಇದ್ದರೂ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದು ವಸ್ತುವಾದರೂ ಸರಿ, ಮನುಷ್ಯನಾದರೂ ಸರಿ. ಮನುಷ್ಯನು ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮುಹೂರ್ತ ಇಲ್ಲದೆ ಸಾಯುತ್ತಾನೆ. ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆ ಓಡುತ್ತಾ ಇರುತ್ತಾನೆ. ನೀನು ಹುಡುಕಿಕೊಂಡು ಹೋದವರು ನಿನ್ನವರಲ್ಲ. ನಿನ್ನನ್ನು ಯಾರು ಹುಡುಕಿಕೊಂಡು ಬರುತ್ತಾರೋ ಅವರೇ ನಿನ್ನವರು. ಯಾರೇ ಊಟಕ್ಕೆ ಕರೆದರೂ ಹಸಿವಿದ್ದರೆ ತಕ್ಷಣ ಊಟ ಮಾಡಬೇಕು. ಏಕೆಂದರೆ ನಾಚಿಕೆ ಪಟ್ಟರೆ ಹಸಿವು ನೀಗುವುದಿಲ್ಲ. ಅಹಂಕಾರ ಪಟ್ಟರೆ ಅನ್ನವೇ ಸಿಗುವುದಿಲ್ಲ. ನಿನಗಾದ ನೋವನ್ನು ಮರೆತು ಬಿಡು, ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ. ಯೋಚಿಸಿ ನೋಡಿದರೆ ಎಲ್ಲರೂ ನಮ್ಮವರೇ, ಚಿಂತಿಸಿ ನೋಡಿದರೆ ಯಾರೂ ನಮ್ಮವರಲ್ಲ. ಜನರಿಗೆ ಎಲ್ಲವನ್ನೂ ವಿವರಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಏಕೆಂದರೆ ಜನರು ತಮಗೆ ಬೇಕಾದದ್ದು ಮಾತ್ರ ಕೇಳಿಸಿಕೊಳ್ಳುತ್ತಾರೆ. ನನಗೆ ಯಾರೂ ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರೂ ಬೇಕಿಲ್ಲ ಅಂತ ಬದುಕುವುದೇ ಒಳ್ಳೆಯದು. 4 ಜನಕ್ಕೆ ಸಹಾಯ ಮಾಡೋ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗುವ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುತ್ತಾನೆ. ನಾವು ಬಯಸಿದ್ದೆಲ್ಲ ಸಿಕ್ಕಿದ್ದೇ ಆದರೆ ಅದು ದೇವರ ಕೃಪೆ. ನಾವು ಬಯಸಿದ್ದೆಲ್ಲ ಸಿಗದೇ ಇದ್ದರೆ ಅದು ದೇವರ ರಕ್ಷಣೆ. ನಮ್ಮ ಜೀವಕ್ಕೆ ಮತ್ತು ಜೀವನಕ್ಕೆ ಹೋಲಿಕೆಯಾಗುವುದನ್ನೇ ಆ ದೇವರು ಪರಿಗಣಿಸುತ್ತಾನೆ. ದಾನವನ್ನು ಕರ್ತವ್ಯವೆಂದು ತಿಳಿದು ಯಾವುದೇ ಸಂಕೋಚವಿಲ್ಲದೆ ಅವಶ್ಯಕತೆ ಇರುವವರಿಗೆ ನೀಡಿದರೆ ಅದು ಸಾತ್ವಿಕ ಎಂದು ಪರಿಗಣಿಸಲಾಗುತ್ತದೆ. ಎಷ್ಟು ಓದಿದ್ದೇವೆ, ಯಾವ ಪದವಿ ಪಡೆದಿದ್ದೇವೆ ಎಂಬುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣವೆಂದರೆ ಬೇರೆಯವರೊಂದಿಗಿನ ನಮ್ಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ. ಇವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತವೆ. ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಮರಿ ಜನ್ಮ ನೀಡುತ್ತದೆ. ಅವುಗಳನ್ನು ತಿಂದು ಬದುಕುವ ಸಿಂಹ, ಹುಲಿ, ಚಿರತೆಗಳು 4-5 ಮರಿಗಳಿಗೆ ಜನ್ಮ ನೀಡುತ್ತವೆ. ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ. ಬೆರಳೆಣಿಕೆಯಷ್ಟು ಸಿಂಹ, ಹುಲಿಗಳು ಉಳಿದಿರುತ್ತವೆ. ಧರ್ಮದಿಂದ ಬದುಕುವವರ ಸಂತಾನವು ಧರ್ಮವೇ ರಕ್ಷಿಸುತ್ತದೆ. ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ. ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಬೇಕು. ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯದ ಖಾತೆಯಲ್ಲಿ ಜಮಾ ಮಾಡಿದಂತೆ. ಕಷ್ಟದ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ. ನಿನ್ನನ್ನು ತಿರಸ್ಕರಿಸಿದವರಿಗೆ ಏನೂ ಹೇಳದೆ ಬಿಟ್ಟು ಬಿಡು. ಒಂದು ದಿನ ಸಮಯವೇ ನಿನ್ನನ್ನು ತಿರಸ್ಕರಿಸಿದವರಿಗೆ ತಿರುಗಿ ನೋಡುವಂತೆ ಮಾಡುತ್ತದೆ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸುತ್ತಾರೆ.